ಸಮ್ಮರಲ್ಲಿ ನಮ್ಮ ಸ್ಕಿನ್ ತುಂಬ ಟ್ಯಾನ್ ಆಗಿರುತ್ತೆ, ಸ್ಕಿನ್ ಡಲ್ ಆಗಿರುತ್ತೆ, ತುಂಬ ಬಿಸಿಲಲ್ಲಿ ಓಡಾಡ್ತಾ ಇರ್ತೀವಿ. ಹಾಗಾಗಿ ತುಂಬ ಸ್ಕಿನ್ ಕಪ್ಪಾಗಿ ಕಾಣ್ತಾ ಇರುತ್ತೆ. ಸೊ ಈ ಕಂಪ್ಲೀಟಾಗಿ ಟ್ಯಾನ್ ರಿಮೂವ್ ಮಾಡೋದಕ್ಕೆ ನಾನಿವತ್ತು ಒಂದು ಸೂಪರ್ ಆಗಿರುವಂತಹ ಓಮ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ತುಂಬ ಇನ್ಸ್ಟಂಟಾಗಿ ಗ್ಲೋ ಕೊಡುತ್ತೆ. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಒಂದು ಫೇಸ್ ಪ್ಯಾಕನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮತ್ತು ಟ್ಯಾನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಫಸ್ಟ್ ಯೂಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಎರಡು ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ. ಮೊದಲನೇದು ಫೇಸ್ ವಾಶ್. ನಾವು ಯಾವುದೇ ಸ್ಕಿನ್ ಕೇರನ್ನು ಮಾಡಬೇಕಾದ್ರೆ ಫಸ್ಟ್ ನಾವು ಫೇಸ್ ವಾಶನ್ನು ಮಾಡಬೇಕಾಗುತ್ತೆ. ಫೇಸ್ ವಾಶ್ ಮಾಡೋದಕ್ಕೆ ನೀವು ರೆಗ್ಯುಲರ್ ಆಗಿ ಏನು ಯೂಸ್ ಮಾಡ್ತಾ ಇರ್ತೀರಾ, ಸೋಪ್ಗಳಿರ್ಬೋದು, ಫೇಸ್ ವಾಶ್ಗಳಿರ್ಬೋದು, ಅಥವಾ ಹರ್ಬಲ್ ಪೌಡರ್ಗಳಿರ್ಬೋದು, ನೀವು ಯಾವುದನ್ನು ಯೂಸ್ ಮಾಡಿದ್ರೂ ಓಕೆನೆ. ಸೊ ಫಸ್ಟು ಮುಖನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ಕಿನ್ ಕೇರ್ಗೂ ಮೊದಲು ಫೇಸ್ ವಾಶ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಡರ್ಟು, ಕೊಳೆ, ಧೂಳು ಎಲ್ಲ ಕ್ಲೀನ್ ಆಗುತ್ತೆ. ನಾವು ಮೇಕಪ್ ಮಾಡಿರ್ತೀವಿ, ಅದೆಲ್ಲ ಹಾಗಾಗೇ ಇರುತ್ತೆ. ಸ್ವಲ್ಪ ಡೀಪ್ ಕ್ಲೀನ್ ಮಾಡೋದಕ್ಕೋಸ್ಕರ ಫಸ್ಟ್ ನಾವು ಮುಖನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅದ್ರ ಮೇಲೆ ನಾವು ಫೇಸ್ ಪ್ಯಾಕ್ಗಳನ್ನು ಅಪ್ಲೈ ಮಾಡಿದಾಗ ಇನ್ನೂ ಇನ್ಫೆಕ್ಷನ್ ಆಗುವಂಥದ್ದು, ಬ್ಯಾಕ್ಟೀರಿಯಾ ಗ್ರೋತ್ ಆಗುವಂಥದ್ದು, ಇದರಿಂದ ಪಿಂಪಲ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಫೇಸ್ ವಾಶ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸ್ಕ್ರಬ್ಬಿಂಗ್. ಫೇಸನ್ನು ಸ್ಕ್ರಬ್ ಮಾಡುವಂಥದ್ದು. ಇದರಿಂದ ಡೆಡ್ ಸೆಲ್ಸ್ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ನಲ್ಲಿರುವಂತಹ ಪೋರ್ಸಲ್ಲಿರುವಂತಹ ಕೊಳೆ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ, ಅದು ಕಡಿಮೆ ಆಗೋದಕ್ಕೆ ಸ್ಕ್ರಬ್ಬಿಂಗ್ ತುಂಬ ಮುಖ್ಯ ಆಗುತ್ತೆ. ಈ ಸ್ಕ್ರಬ್ಬಿಂಗ್ಗೆ ನಾನಿಲ್ಲಿ ಬಳಸ್ತಾ ಇರೋವಂಥ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತಂದರೆ, ನಾನಿಲ್ಲಿ ಪಪಾಯ ಪ್ಯೂರಿನ ತೊಗೊಂಡಿದ್ದೀನಿ. ಪಪಾಯನ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಕ್ಲೀನಾಗಿ ವಾಶ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಹಾಲು ಥರ ಇರುತ್ತಲ್ವ, ಅದು ಸ್ಕಿನ್ಗೆ ಇರಿಟೇಟ್ ಮಾಡ್ಬೋದು, ಸ್ಕಿನ್ ಅಲರ್ಜಿ ಆಗ್ಬೋದು. ಸೊ ಹಾಗಾಗಿ ಪಪಾಯನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಸಾಧ್ಯ ಆದರೆ ಚೆನ್ನಾಗಿ ಇನ್ನೂ ಚಿಕ್ಕದಾಗಿ ಪೇಸ್ಟನ್ನು ಮಾಡಿಕೊಂಡು ಅದ್ರ ಜೊತೆಗೆ ನಾನು 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಪಪಾಯ ಪ್ಯೂರಿ, 1 ಸ್ಪೂನು ಅಕ್ಕಿ ಹಿಟ್ಟು, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನಾವು ಸ್ಕ್ರಬ್ ಮಾಡೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೋತೀನಿ. ಮುಖ ತೇವ ಇದ್ದಾಗಲೇ ನಾವು ಸ್ಕ್ರಬ್ನ ಮಾಡಬೇಕಾಗುತ್ತೆ. ಸೊ ಮುಖನ ಒರೆಸೋದೇನು ಬೇಡ. ಪಪಾಯ ನಮಗೆ ಎಲ್ಲ ಸೀಸನ್ನಲ್ಲೂ ಈಸಿಯಾಗಿ ಸಿಗುವಂತಹ ಒಂದು ಹಣ್ಣು. ಇದು ನಮ್ಮ ದೇಹದ ಆರೋಗ್ಯಕ್ಕೆ ಮಾತ್ರ ಅಲ್ಲದೆ ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ, ಹೆಲ್ದಿ ಆಗಿರೋದಕ್ಕೆ, ಇನ್ನೂ ಬ್ರೈಟನ್ ಆಗಿ ಕಾಣೋದಕ್ಕೆ ಸಹಾಯ ಮಾಡುತ್ತೆ. ಪಪಾಯ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಸನ್ ಟ್ಯಾನ್ ಆಗಿರುತ್ತೆ, ಅದನ್ನು ಕೂಡ ಹೋಗ್ಲಾಡಿಸುತ್ತೆ. ಸ್ಕಿನ್ ಡಲ್ ಆಗಿದ್ದರೆ ಬ್ರೈಟನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಉಳ್ಕೊಂಡಿರುತ್ತೆ ನೋಡಿ, ಅದು ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಡಾರ್ಕ್ ಸ್ಪಾಟ್ಸ್ ಹೋಗ್ಲಾಡಿಸುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ನಮ್ಮ ಸ್ಕಿನ್ ಬ್ರೈಟನ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಟೋನ್ ಲೈಟ್ ಮಾಡೋಕ್ಕೂ ಕೂಡ ಈ ಪಪಾಯ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಗ್ಲೋ ಆಗುತ್ತೆ. ಯಾರಿಗೆಲ್ಲ ತುಂಬ ಪಿಗ್ಮೆಂಟೇಷನ್ ಇದ್ದರೆ ಮತ್ತು ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸು, ಇದರ ಮಾರ್ಕ್ಸು ಎಲ್ಲ ಇರುತ್ತೆ ನೋಡಿ, ಅಂಥವ್ರಿಗೆ ತುಂಬ ಅಂದರೆ ತುಂಬ ಸಹಾಯ ಆಗುತ್ತೆ. ರೆಗ್ಯುಲರಾಗಿ ಪಪ್ಪಾಯನ ಬಳಸೋದ್ರಿಂದ ಫೇಸ್ ಪ್ಯಾಕ್ ರೀತಿಯಾಗಿ ಆಗ್ಬೋದು ಅಥವಾ ಫೇಶಿಯಲ್ ರೀತಿಯಾಗಿ ಆಗ್ಬೋದು, ನಾವು ಈ ಪಪ್ಪಾಯನ್ನು ರೆಗ್ಯುಲರಾಗಿ ಬಳಸೋದ್ರಿಂದ ಕ್ರಮೇಣವಾಗಿ ಪಿಗ್ಮೆಂಟೇಷನ್ನು ಮತ್ತು ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇವಾಗಂತೂ ಸಮ್ಮರು ತುಂಬ ಅಂದರೆ ತುಂಬ ಬಿಸಿಲಿದೆ. ಈ ಟೈಮಲ್ಲಿ ನಮಗೆ ಟ್ಯಾನ್ ಯಾವ ರೀತಿಯಪ್ಪ ರಿಮೂವ್ ಮಾಡೋದು? ಪ್ರತಿದಿನ ಟ್ಯಾನ್ ಆಗ್ತಾ ಇರುತ್ತೆ. ಪ್ರತಿದಿನ ನಾವು ಬಿಸಿಲಲ್ಲಿ ಹೊರಗಡೆ ಹೋಗ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಓಡಾಡ್ತಿರ್ತೀವಿ ಅಂತಂದಾಗ ಆಬ್ವಿಯಸ್ಲಿ ಸ್ಕಿನ್ ಟ್ಯಾನ್ ಆಗೇ ಆಗುತ್ತೆ, ಸ್ಕಿನ್ ಕಪ್ಪಾಗೇ ಆಗುತ್ತೆ. ಹಾಗಂತ ನಾವು ಪ್ರತಿದಿನ ಪಾರ್ಲರಲ್ಲಿ ಹೋಗಿ ನಾವು ಫೇಶಿಯಲ್ ಮಾಡಿಸ್ಕೊಳ್ಳೋದು, ಡಿಟೆನ್ ಪ್ಯಾಕ್ ಹಾಕ್ಸ್ಕೊಳ್ಳೋದು ಮಾಡ್ಕೊಳ್ಳೋದಕ್ಕಾಗಲ್ಲ. ನಾವು ಏನು ತಿನ್ನೋದಕ್ಕೆ ಅಂತ ಹಣ್ಣುಗಳನ್ನ ತರ್ತೀವಿ ಮನೆಗೆ, ಅದೇ ಹಣ್ಣುಗಳಿಂದ ನಾವು ಈ ರೀತಿಯಾಗಿ ಸ್ಕಿನ್ ಕೇರನ್ನು ಮಾಡುವಂಥದ್ದು. 2 ರಿಂದ 3 ನಿಮಿಷ ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಫೇಸನ್ನು ಸ್ಕ್ರಬ್ ಮಾಡ್ಕೋಬೇಕು. ನಂತರ ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡಿಕೊಂಡ್ರೆ ಫಸ್ಟ್ ಸ್ಟೆಪ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪು ಫೇಸ್ ಪ್ಯಾಕ್. ಫೇಸ್ ಪ್ಯಾಕ್ಗೆ ನಾನಿಲ್ಲಿ ಉಳಿದಿರುವಂಥ ಪಪ್ಪಾಯ ಪ್ಯೂರಿನ ತೊಗೊಂಡಿದ್ದೀನಿ. 1 ರಿಂದ 1.5 ಸ್ಪೂನ್ ಅಷ್ಟಿದೆ. ಅದರ ಜೊತೆಗೆ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 1 ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಜೊತೆಗೆ 1 ಸ್ಪೂನ್ನಷ್ಟು ಜೇನುತುಪ್ಪ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಫೇಸ್ ಪ್ಯಾಕ್ ಹಾಕೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ರೆಡಿಯಾಗಿದೆ. ಇದನ್ನು ಇವಾಗ ಅಪ್ಲೈ ಮಾಡೋಣ.
ಮುಖಕ್ಕೆ ಪೂರ್ತಿಯಾಗಿ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಬೇಕು. ಐಬ್ರೋಸು ಮತ್ತು ಐಲ್ಯಾಶಸ್ ಇರೋ ಕಡೆ ಅಪ್ಲೈ ಮಾಡಬಾರ್ದು, ಯಾಕಂದರೆ ಇದರಲ್ಲಿ ಜೇನುತುಪ್ಪನ ಸೇರಿಸಿದ್ದೀವಿ ಅಲ್ವಾ, ಹನಿ ಹಾಕಿದ್ದೀವಿ. ಹಾಗಾಗಿ ಐಬ್ರೋಸು ಡಿಸ್ಕಲರೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಂದರೆ ಕಲರ್ ಚೇಂಜ್ ಆಗ್ಬೋದು. ಸೊ ಆ ಕಾರಣಕ್ಕೋಸ್ಕರ ಐಬ್ರೋಸ್ ಹತ್ರ ಹಚ್ಚಬೇಕಾದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಅಪ್ಲೈ ಮಾಡಿದರೆ ಒಳ್ಳೆಯದು. ಪೂರ್ತಿ ಮುಖಕ್ಕೆ ಹಚ್ಚಬೇಕು, ಮುಖ ಮತ್ತು ಕತ್ತಿಗೆ ಅಪ್ಲೈ ಮಾಡಬೇಕು. ಒಂದು ತಿಕ್ ಲೇಯರಾಗಿ ಅಪ್ಲೈ ಮಾಡಬೇಕು, ತುಂಬ ತೆಳುವಾಗೋದು ಬೇಡ, ಒಂದು ಸ್ವಲ್ಪ ದಪ್ಪವಾಗಿ ಅಪ್ಲೈ ಮಾಡಿದರೆ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ. ಅಂದರೆ ಸ್ವಲ್ಪ ಲೇಟಾಗಿ ಡ್ರೈ ಆಗುತ್ತೆ, ಆವಾಗ ಒಳ್ಳೆ ಗ್ಲೋ ಬರುತ್ತೆ. ಒಂದೇ ಲೇಯರಲ್ಲಿ ಕಡಿಮೆಯಾಗಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ತೆಳುವಾಗಿ ಅಪ್ಲೈ ಮಾಡಿದಾಗ ಬೇಗ ಡ್ರೈ ಆಗಿಬಿಡುತ್ತೆ. ನಾವು ಬೇಗ ನಮ್ಮ ಸ್ಕಿನ್ ತುಂಬ ಟೈಟ್ ಅನ್ಸೋದಕ್ಕೆ ಶುರುವಾಗುತ್ತೆ, ಬೇಗ ವಾಶ್ ಮಾಡಿಬಿಡ್ತೀವಿ, ರಿಸಲ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದಪ್ಪ ಲೇಯರಾಗಿ ಅಪ್ಲೈ ಮಾಡೋದ್ರಿಂದ ಒಂದು ಅರ್ಧ ಗಂಟೆ ತನಕ ಅದು ಸ್ವಲ್ಪ ತೇವ ಇರುತ್ತೆ, ರಿಸಲ್ಟ್ ಕೂಡ ಚೆನ್ನಾಗಾಗುತ್ತೆ, ಸ್ಕಿನ್ನಿಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಲ್ವಾ, ಆವಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ. 30ರಿಂದ 35 ನಿಮಿಷ, ಅರ್ಧ ಗಂಟೆ ಈ ಫೇಸ್ ಪ್ಯಾಕನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಡಲೇಬೇಕು. ತುಂಬ ಡೀಪ್ ಟ್ಯಾನ್ ಇದ್ದು ಅದು ಕಂಪ್ಲೀಟಾಗಿ ಹೋಗಬೇಕು ಅಂತಂದರೆ ಅರ್ಧ ಗಂಟೆ ಆದರೂ ಫೇಸ್ ಪ್ಯಾಕನ್ನು ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ. ಇಲ್ಲ ಅಂತಂದರೆ 10-15 ನಿಮಿಷಕ್ಕೆಲ್ಲ ನಾವು ವಾಶ್ ಮಾಡ್ಕೊಂಡ್ಬಿಟ್ರೆ ಟ್ಯಾನ್ ಅಷ್ಟು ಕಂಪ್ಲೀಟಾಗಿ ಹೋಗೋದಿಲ್ಲ. ಸೊ ಆ ಕಾರಣಕ್ಕೆ ಅರ್ಧ ಗಂಟೆ ಆದರೂ ನಾವು ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ವಾಶ್ ಮಾಡೋಣ. ನೋಡಿ, ಇವಾಗ ಹಾಫ್ ಆನ್ ಅವರ್ ಬಿಟ್ಟಿದ್ದೆ ನಾನು. ಈಗ ಕಂಪ್ಲೀಟಾಗಿ ಡ್ರೈ ಅಂತಲೂ ಅನಿಸೋದಿಲ್ಲ, ಕಂಪ್ಲೀಟಾಗಿ ಹಾಗೆ ತೇವ ಇದೆ ಅಂತಲೂ ಅನಿಸೋದಿಲ್ಲ. ಸ್ವಲ್ಪ ಕಡೆ ಡ್ರೈ ಆಗಿದೆ, ಸ್ವಲ್ಪ ಕಡೆ ತೇವ ಇದೆ. ನೀರನ್ನು ಸ್ವಲ್ಪ ಸ್ವಲ್ಪ ಮುಖಕ್ಕೆ ತೇವ ಮಾಡ್ಕೋಬೇಕು, ಅದು ಟೈಟ್ ಇರುತ್ತಲ್ವ, ಸ್ವಲ್ಪ ಲೂಸ್ ಆಗೋದಕ್ಕೆ, ಆವಾಗ ವಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀಟಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು. ಪಪ್ಪಾಯ ಸ್ಕಿನ್ನಲ್ಲಿರೋ ಅಂತಹ ಪೋರ್ಸ್ನ ಅನ್ಕ್ಲಾಗ್ ಮಾಡುತ್ತೆ, ಎಕ್ಸೆಸ್ ಆಯಿಲನ್ನು ರಿಮೂವ್ ಮಾಡುತ್ತೆ, ಸನ್ಬರ್ನ್ ಆಗಿದ್ದರೆ ಅದನ್ನು ಕೂಡ ಟ್ರೀಟ್ ಮಾಡೋದಕ್ಕೆ, ಮತ್ತು ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ ಅದನ್ನು ಕೂಡ ಟ್ರೀಟ್ ಮಾಡೋದ್ರಲ್ಲಿ ಪಪ್ಪಾಯ ತುಂಬಾ ಹೆಲ್ಪ್ ಮಾಡುತ್ತೆ. ಪಿಂಪಲ್ಸ್ ಕಡಿಮೆ ಆಗುತ್ತೆ, ಏಜಿಂಗ್ ಸೈನ್ಸನ್ನು ಕಡಿಮೆ ಮಾಡಿ ಸ್ಕಿನ್ ಗ್ಲೋ ಆಗೋದಕ್ಕೆ ಸಹಾಯ ಮಾಡುತ್ತೆ. ವಾರಕ್ಕೆ 2 ಸರಿ ಆದರೂ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ನಮ್ಮ ಸ್ಕಿನ್ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಡಲ್ನೆಸ್ ಕಡಿಮೆ ಆಗುತ್ತೆ. ಸೊ ತುಂಬ ಬೆನಿಫಿಟ್ಸ್ ಇದೆ ಈ ಫೇಶಿಯಲಿಂದ. ಫೇಸ್ ವಾಶ್ ಆದಮೇಲೆ ಮರೀದೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ನೀವು ರೆಗ್ಯುಲರಾಗಿ ಯಾವುದನ್ನು ಯೂಸ್ ಮಾಡ್ತಿರ್ತೀರೋ ಅದನ್ನೇ ಅಪ್ಲೈ ಮಾಡ್ಬೋದು. ಹಾಗೆ ಸನ್ಸ್ಕ್ರೀನ್ ಹಚ್ಚೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸನ್ ಟ್ಯಾನ್ ರಿಮೂವ್ ಮಾಡೋದು, ನಾವು ಇಷ್ಟೆಲ್ಲ ಸ್ಕಿನ್ ಕೇರ್ ಮಾಡ್ತೀವಿ, ಆದರೆ ಸನ್ಸ್ಕ್ರೀನೇ ಅಪ್ಲೈ ಮಾಡಿಲ್ಲ ಅಂತಂದರೆ ಹೇಗೆ ಅಲ್ವಾ. ನಾವು ಸನ್ಸ್ಕ್ರೀನ್ ರೆಗ್ಯುಲರ್ ಆಗಿ, ಅದು ಈ ಸಮ್ಮರಲ್ಲಿ ನಾವು ಅಪ್ಲೈ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಟ್ಯಾನ್ ಆಗ್ತಾನೇ ಇರುತ್ತೆ. ನೀವು ದಿನ ಸ್ಕಿನ್ ಕೇರ್ ಮಾಡಿದ್ರೂ ಕೂಡ ಏನು ಯೂಸ್ ಇರೋದಿಲ್ಲ. ಸೊ ಆಚೆ ಹೋಗೋ 20 ನಿಮಿಷ ಮುಂಚೆ ನಿಮ್ಮ ರೆಗ್ಯುಲರಾಗಿ ನೀವೇನು ಬಳಸ್ತಾ ಇರ್ತೀರಾ ಅದೇ ಸನ್ಸ್ಕ್ರೀನನ್ನು ನೀವು ಬಳಸ್ಬೋದು. ತುಂಬ ಸ್ವೆಟ್ ಆಗ್ತಾ ಇರ್ತೀರಾ ಅಂತಂದರೆ ಸೆಕೆಂಡ್ ಅವರ್ಲಿ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕಾಗುತ್ತೆ. ಮನೆ ಒಳಗೆ ಇದ್ದರೆ 1 ಸರಿ ಅಥವಾ 2 ಸರಿ ಸಾಕು. ನೀವು ಆಚೆ ಬಿಸಿಲಲ್ಲಿ ಹೋಗಿ ತುಂಬ ಸ್ವೆಟ್ ಆಗ್ತಾ ಇರ್ತೀರ ಅಂತಂದರೆ ಸನ್ಸ್ಕ್ರೀನ್ ನೀವು ಎವ್ರಿ ಸೆಕೆಂಡ್ ಅವರ್ಲಿ ಅಥವಾ 3 ಗಂಟೆಗೆ ಸರಿ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಟ್ಯಾನ್ ಆಗುತ್ತೆ. ಇನ್ನು ವಾರದಲ್ಲಿ 2 ಸರಿ ಈ ರೂಟೀನ್ನ ನೀವು ಫಾಲೋ ಮಾಡಿದರೆ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಟ್ಯಾನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.